ಅಯ್ಯೋ ಶಿವನೇ, ಯಾರ ಕಣ್ ಬಿತ್ತೋ ಏನೋ ನಾ ಕಾಣೆ. ನನ್ನ ಮೊಮ್ಮಗ ಹುಟ್ಟಿದ್ ನೆನ್ನೆ ಹುಟ್ಟಿ ಇವತ್ತೇ ಕಳೆದೋಗ್ಬಿಟ್ಟ ಅಂದರೆ ಯಾರ್ದೋ ಲತ್ಕಂಡು ಬಿದ್ದೈತೆ ಅಂತ ಅನ್ನಿಸ್ತದೆ. ಅಯ್ಯೋ, ಈಗ ನನ್ನ ಮಗಳು ಒಳಿಯ ಹೋಗೋರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ಒಳ್ಳೇದಾಯ್ತದೆ, ಎಲ್ಲ ಒಳ್ಳೇದಾಯ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೋ ನನ್ನ ಮೊಮ್ಮಗ ಸಿಕ್ಬಿಟ್ರೆ ಅಷ್ಟೇ ಸಾಕು. ನನ್ನ ಮಗಳು ಜೀವನ ನೆನೆಯ ಎಲ್ಲನೂ ಮಗಿ ಮ್ಯಾಲೆ ನಿಂತೈತೆ. ಅಯ್ಯೋ ದೇವ್ರೆ, ನಿಂಗೆ 101 ತೆಂಗಿನಕಾಯಿ ಹೊಡೆಸ್ಬಿಡ್ತೀನಿ ಕಣಪ್ಪ. ಮಗು ಮಗು ಮನೆಗೆ ಬರಂಗೆ ಮಾಡಪ್ಪ ದೇವ್ರೆ, ನೀನು 101 ತೆಂಗಿನಕಾಯಿ ಹೊಡೆಸ್ಬಿಡ್ತೀನಿ ಕಣಪ್ಪ. ಅಯ್ಯೋ ಮೊಮ್ಮಗನೇ ಅಮ್ಮ, ತಗ ತಗ ನಿನ್ನ ಮೊಮ್ಮಗ. ಅಯ್ಯೋ ದೇವ್ರೆ, ನಾನು ಕೇಳಿದ ತಕ್ಷಣ ನನ್ನ ಕೂಗು ನೀನು ಕೇಳಿಸ್ಬಿಡ್ತೀನಪ್ಪ, ನಿನ್ನ ಕೂಗು ನಾನು ಕೇಳಿಸ್ಬಿಡ್ತಾ ನಿಂಗೆ ಅಂತೂ ನನ್ನ ಮೊಮ್ಮಗನ್ನ ನನಗೆ ಕೊಟ್ಬಿಟ್ಟಲ್ಲಪ್ಪ. ಅಯ್ಯೋ ಕೊಡ್ಲಾ. ಅಯ್ಯೋ ಮೊಮ್ಮಗನೇ, ಎಲ್ಲೋಗಿದ್ದಲ್ಲ ನೀನು, ಎಲ್ಲೋಗಿದ್ದಲ್ಲ? ಅಮ್ಮ, ಸುಮ ಎಲ್ಲ ಎಲ್ಲೋದ್ಲು? ಅಯ್ಯೋ ನೋಡ್ಲಾ, ಮಗ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೊಂಟೋಗ್ಬಿಟ್ಲು. ಗಂಡ ಏನ್ರು ಇಬ್ರು ನೇರ ಪೊಲೀಸ್ ಸ್ಟೇಷನ್ಗೆ ಹೊಂಟೋಗ್ಬಿಟ್ಟವ್ರೆ ಕಡ್ಲ. ಮಗ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಪ್ಪ ಸದ್ಯ ಹೆಂಗೋ ಸಿಕ್ಬಿಡ್ತಲ್ಲ. ಲೋ ಮಗ ಎಲ್ಲಿತ್ ಮಗ? ಅದು 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 ಅಮ್ಮ, ಪಾಪ ಪಕ್ಕದ ವಾರ್ಡಾಗಿತ್ತು ಕಣಮ್ಮ. ಇದು ಬಿಟ್ಬಿಟ್ಟು ಪಕ್ಕದ ವಾರ್ಡಾಗಿತ್ತು. ಅಲ್ಲಿ ಮಗ ಮನಿಕೊಂಡು ಉಳ್ತಾ ಆಯ್ತಾ. ನಾನು ನನ್ನ ತಂಗಿ ಅವಳೇನೋ ಅಲ್ಲೇ ನೀನು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ರೆ ಮಗ ಒಂದಿತ್ತು, ಅವಳು ಇರಲಿಲ್ಲ. ನಾನು ಇದು ಯಾಕೆ ಮಗ ಒಂದನ್ನೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ನಲ್ಲ ಮಗನ, ನಮ್ದೇ ಅಂತ ಗೊತ್ತಾಯ್ತಲ್ಲಮ್ಮ. ಅದಕ್ಕೆ ನಾನು ಎತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ. ಇಲ್ಲಿ ನಿಂತಿದ್ದಲ್ಲ, ಅದಕ್ಕೆ ಓಡಿ ಬಂದ್ಬಿಟ್ಟೆ. ಇದೇನಪ್ಪ ಇದು ನಮ್ಮ ಅಮ್ಮ ಒಂದೇ ನಿಂತೈತೆ ಮಗನಲ್ಲಿ ಬಿಟ್ಬಿಟ್ಟು ಅಂತ. ಹಿಂಗೆ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ ಶಿವನೇ, ಪಕ್ಕದ ವಾರ್ಡಾಗಿತ್ತೇನು ಮಗ? ಅಲ್ಲ ನಾವಿಲ್ಲಿ ಎಲ್ಲ ಹುಡುಕಿದೀವಿ, ನಮಗೆ ಸಿಗ್ಲಿಲ್ಲ. ಯಾಕೆ ಹಾಕು ಅಲ್ಲಿ ಮತ್ತೆ ಅಲ್ಲಿ ಹೆಂಗೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳು ಎಲ್ಲ ಇದ್ದಿದ್ದು ಇದೇ ವಾರ್ಡಾಗೇನಿಯ, ಮತ್ತು ಅಲ್ಲಿ ಹೆಂಗೋಯ್ತು ಲೆಕ್ಕ ಹಾಕು ಅಂತಾರ ಗ್ರಾಚಾರ ಕೆಟ್ಬಿಟ್ರೆ ಹೆಂಗೋ ಆಗೋಗ್ಬಿಡ್ತದೆ ಕಣಪ್ಪ. ಸದ್ಯ ದೇವರು ದೊಡ್ಡನು, ನಿನ್ನ ರೂಪದಾಗ ಹೆಂಗೋ ಮಗ ನಮ್ಮ ಕೈ ಸೇರಿಸ್ಬಿಟ್ಟ ಬಿಡು. ನೀನು ಕಂಡ್ರೆ ಆಗಲಿಲ್ಲ ಅಂದ್ರೂ ಹೆಂಗೋ ಮಗಿನ ಕರ್ಕೊಂಬಂದ್ಬಿಟ್ಟಲ್ಲ, ಅಷ್ಟು ಸಾಕು ಕಣ್ಲ. ಹಂಗೆ ಹೋಗ್ಬಿಟ್ಟು ನಿನ್ನ ತಂಗಿಗೂ ಹಂಗೆ ನೀನಿಯ ಗಂಡಂಗೆ ಇಬ್ರಿಗೂ ಹೇಳೋಗಪ್ಪ, ಮಗ ಸಿಕ್ತು ಪೊಲೀಸ್ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಕೊಡೋದೇನು ಬೇಡ, ಬಂದ್ಬಿಟ್ಟು ಸುಮಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಿನ್ನ ತಂಗಿನ ಕರ್ಕೊಂಬಿಟ್ಟು ಬಾ ಹೋಗು. ಹ್ಞೂನಮ್ಮ, ಈಗಲೇ ಹೋಯ್ತೀನಿ, ಈಗಲೇ ಹೋಗಿ ಕರ್ಕೊಂಬಿಟ್ಟು ಬರ್ತೀನಿ. ಅಪ್ಪ ದೇವ್ರೆ, ನೀನು ದೊಡ್ಡನ್ ಬಿಡಪ್ಪ, ಎಲ್ಲ ಕಡೆ ಇತ್ತೀಯ ಬಿಡಪ್ಪ ನೀನು ದೇವ್ರೆ, ನೀನು ಎಲ್ಲ ಕಡೆ ಇತ್ತೀಯ ಬಿಡು. ಮೊಮ್ಮಗನೇ ಅದೃಷ್ಟ ಮಾಡಿದ್ಯಾ ಕಣಪ್ಪ, ನೀನು ಕಳ್ದೋಗ್ಬಿಟ್ಟು ಮತ್ತೆ ಸಿಕ್ಕಿದ್ಯಲ್ಲ, ಅದೃಷ್ಟ ನೀನಿಯ ಮಾಡಿದ್ಯಾ. ಇನ್ನೊಂದು ಕಿತ ಎಲ್ಲೂ ಹೋಗಕ್ಕೆ ಬಿಡಕ್ಕಿಲ್ಲ ನಿನ್ನ, ನಾನು ಕೈಯಾಗೆ ಹಿಡ್ಕೊಂಡಿರ್ತೀನಿ ಬಿಡು. ಯಪ್ಪ ಎಲ್ಲ ನಾ ಹೋಗಕ್ಕೆ ಬಿಟ್ಬಿಡ್ತೀನಿ ಅನ್ಕೊಂಡ ನಿನ್ನ, ಬಿಡಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಬೆಳಿಬೇಕು, ನೀನು ಅಷ್ಟೇನೇನಿಯ. ಅದು ಯಾವಳು ಬಂದು ಅಡ್ಡ ಬತ್ತಳೋ ನಾನು ನೋಡೇ ಬಿಡ್ತೀನಿ. ಯಾಕೆ ಪಕ್ಕದ ವಾರ್ಡ್ಗೆ ಹೋಯ್ತು ಮಗ ಅಂತ ಗೊತ್ತಾಯ್ತಿಲ್ವಲ್ಲ, ಯಾರನ್ನ ಓದ್ಕೊಂಡು ಹೋಗ್ಬಿಟ್ಬಿಟ್ರಾ, ಇಲ್ಲಾಂದರೆ ಬೇಕಂತ ಏನಾರ ಆಗೈತಾ, ಏನೂ ಅರ್ಥವೇ ಆಯ್ತಿಲ್ಲ ಬಿಡು. ಲೇ ಮೊತ್ಯಾಕೆ ಬಂದ ಇಲ್ಲಿಗೆ? ಮೊತ್ಯಾಕೆ ಆಸ್ಪತ್ರೆ ತಾಕ್ ಬಂದಿದ್ಯಾ? ಸುಮ್ಕೇನಿಯಾ? ನೋಡಿ ಶಾರದಿ, ಸುಮ್ಕೇನಿಯಾ ರೀ? ಮಗನ ಏನು ಮಾಡಿದ್ರಿ? ನೋಡಿ, ನಮ್ಮ ಅಮ್ಮನ ಕೈಲಿ ಕೊಟ್ಟಿವ್ನಿ, ನಮ್ಮ ಅಮ್ಮ ಹೆಂಗ ನೋಡ್ಕೊತದೆ. ಶಾರದಿ, ನಿನ್ಗೊಂದು ಹೇಳೋದು ಇವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೋಡಿ, ಹೋಗ ನೋಡಿ. ರೀ, ನಾನು ಹುಟ್ಟಿದಾಗಿಂದ ಇಲ್ಲಿ ಗಂಟ ಕಂಡಿರ ಕನ್ಸನ್ನ ನೀವು ಹಾಳು ಮಾಡ್ಬಿಟ್ರಿ. ಆ ಮಗಿನಿಂದ ಹೆಂಗೋ ನಾನು ಆರಾಮಾಗಿ ಚಿನ್ನ ಬಂಗಾರ ಎಲ್ಲ ನಿಧಿ ಪಡಿತಾ ಇದ್ದೆ. ನೀವೇನಿಯ ಆಳ್ಗೆಡಬಿಟ್ರಿ ನೀವೇನಿಯ. ನೋಡಿ ಸುಮ್ಕೇರಿ, ಏನಾಗಕ್ಕಿಲ್ಲ. ಆ ಮಗಿನ ಕರ್ಕೊಂಡೋಗಿ ಬಿಡೋದ್ರಿಂದ ಏನಾರ ನಷ್ಟ ಆಯ್ತಾ? ಆ ಸ್ವಾಮಿಯರ ಹತ್ರ ನಾನು ಕೇಳ್ಕೊಂಬಿಟ್ಟು ಬಂದೀವ್ನಿ. ತಿರ್ನ ಹೋಗ್ಬಿಟ್ಟು ಸಣ್ಣ ತಕೊಂಬಿಟ್ಟು ಬಂದರೆ ಮಗನ ಮಾಡ್ಕೊಡ್ತೀನಿ ಅಂತ ಹೇಳೋನಿ. ನನ್ನ ಮಾತು ಕೇಳಿ ನೀವು ಸುಮ್ಕೇನಿಯ, ನನ್ನ ಮಾತು ಕೇಳಿ ಈಗ ನೋಡಿರಿ ಹೆಂಗನ ಮಾಡಿ ಮಗ ಎತ್ಕೊಬರೋಣ. ಅಯ್ಯೋ ಕಿತ್ತೋದ್ ಲೋಪರು, ಅಯ್ಯಪ್ಪ ರೀ ಕಿತ್ತೋದ್ ಲೋಪರು, ನಿನ್ಗೇನ್ಲೇ ಬಂದಿರೋ ದೊಡ್ಡರೋಗ ಕಿಣಿಗೆ ಹೇಳ್ದಂಗೆ ಹೇಳ್ತಾ ಇವ್ನಿ. ಬ್ಯಾಡ ಅಂತ ನನ್ನ ತಂಗಿ ಮಗ ಕಣ್ಲೆ, ನನ್ನ ತಂಗಿ ಮಗ ನಿನ್ಗೆ ಸಾಯಿಸ್ಬೇಕು ಅಂತ ಹೊಂಟ್ಬಿಟ್ಟಿದ್ಯಲ್ಲ ನೀನು. ನಿನ್ಗೆ ಏನಾರ ಬಂದೈತೆ ದೊಡ್ಡರೋಗ? ನಿಮ್ಮನೆಯ ಮಗ ಯಾವ್ದಾನ ಮಗ ಇದ್ರೆ ಹಿಂಗೇನೇನಿಯಾ ಮಾಡ್ಬಿಡ್ತಿದ್ದೇನೆ. ಎಳೆಗೂಸ್ಕಣೆ ಅದು ಎಳೆ ಬೊಂಪದು, ಅದನ್ನ ಸಾಯಿಸ್ಬೇಕು ಅಂತ ಹೊಂಟಿದ್ಯಲ್ಲ ನೀನು. ಬಿತ್ರಿ ನೋಡು, ಇನ್ನೊಂದು ಕಿತ ಮಗು ತಂಟೆಗೆ ಹೋದೋ. ಅಯ್ಯಪ್ಪ ರೀ, ನನಗೆ ಹೊಡಿತೀರೇನ್ರಿ ನೀವು? ಶಾರದಿ ನಿನ್ನ ಮ್ಯಾಲೆ ಲವ್ ಶಾನೆ ಅಂತ ಹೇಳ್ತಿದ್ರಿ. ಈಗ ನೋಡ್ರಿ ನನ್ನೇ ಹಿಡ್ಕೊಂಡು ಹೊಡಿತಿದ್ರಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತೀವ್ನಿ? ಮುಚ್ಚೆ ಬಾಯಿ, ಹಳೆ ಲೋಪರನ್ ತಕೊಬಂದು ಮೊಗಿನ ಆ ಅಪ್ಪಂಗವ್ನು ಯಾವನ ದರ್ಬೇಸಿ ನನ್ನ ಮಗನ್ ಕೊಡಕ್ಕೆ ಹೊಂಟಿದ್ಯಲ್ಲ. ನೀನ್ ಎಂತ ದರ್ಬೇಸಿ ಇರ್ಬೇಡ್ವೆ. ಗಿಣಿಮರಿಗೆ ಹೇಳ್ದಂಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿವ್ನಿ. ಬ್ಯಾಡ ಕಣ್ಲೆ ಅಂತ ಹೇಳಿದ್ರೆ ತಿರು ಕೊನೆಗೂನುವೆ ಮತ್ತೆ ನಿನ್ ಬಂದ್ಬಿಟ್ಟು ಇಲ್ಲಿ ಕೊಂತ್ರಿ ಬುದ್ಧಿ ತೋರ್ಸಕ್ ಬಂದಿದ್ಯಲ್ಲ, ಮಗನ ಎತ್ಕೊಂಡು ಹೋಗಿ ತಿರುಗಿ ಬಂದಿದ್ಯಲ್ಲ. ನಿನ್ಗೆ ಏನ್ರ ಹೊಡಿಬೇಕು ಹೇಳು ನಾನು? ಅಯ್ಯೋ ಬಿಡ್ರಿ ಲೇ, ನಾನೇನಾರ ಇವಾಗ ನೀನೇ ಒತ್ಕೊಂಡೋಗಿದ್ ಮಗನ ಅಂತ ಹೇಳಿದ್ದೆ ಅಂತಂದ್ರೆ ಪೊಲೀಸ್ ಸ್ಟೇಷನಾಗ ಜಾಮ್ ತೆಗಿಯೋರು ನಿನ್ಗೆ. ಏನೋ ನಾನು ಅಂಡ್ರಲ್ವಾ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇವ್ನಿ. ಹೇಳೋದು ಬೇಡ, ಹೇಳೋದು ಇದಾಯ್ತದೆ ಅಂತ ಏನೋ ನಾಟಕ ಮಾಡ್ಬಿಟ್ಟು ಮಗಿನ ಕೊಟ್ಬಿಟ್ಟು ಬಂದಿವ್ನಿ. ಈಗ ಮತ್ತೆ ಏನಾರ ಓದೋ ನಾನೇ ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಶಾರದಿ ಇರಬೇಕು, ದುರಾಸೆ ಇರಬಾರ್ದು. ಇಷ್ಟೊಂದು ದುರಾಸೆ ಇರಬೇಕು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಯಾವತ್ತಿದ್ರೂ ನಮ್ಮಿಂದ ದುಡ್ಡು ಬರಬೇಕು, ನಾವು ದುಡ್ಡಿಂದ ಹೋಗಕ್ಕೆ ಹೋಗ್ಬಾರ್ದು. ಜೀವನಕ್ಕೆ ಆಗೋವಷ್ಟು ಇತ್ತಾನೆ ಎಲ್ಲನೂ ತಿನ್ಕೊಂಡಿರಕ್ಕೇನೆ ನಿಂಗೆ ಗಾಡಿ. ಇನ್ನು ಕೋಟಿ ಬೇಕು ಅಂತ ಕೋಟಿ ಹಿಂದೆ ಹೋಗಕ್ಕೆ ಹೋದ್ರೆ ಆಗದೆಲ್ಲ ಬೋಟಿನೇನಿಯ. ನನ್ನ ಮಾತು ಕೇಳು, ಸುಮ್ಮನೆ ಎದ್ದು ನೋಡಿ.
ಹ್ಞೂ ಒಯ್ತಾರೆ ಹೇಳು ಬಿಟ್ಬಿಟ್ಟು ಒಯ್ತಾರೆ. ಎಲ್ಲ ಕೋಟ್ಯಾಧೀಶ್ವರಿ ಆಯ್ತೀನಿ ಅಂತಾನೆ ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಕಟ್ಕೊಂಡಿದ್ದು ಕಣ್ಲಾ, ನಿನ್ನ ಕಟ್ಕೊಂಡಿದ್ದು ಆಳ್ಗೆಡು ಬಿಟ್ಟೆ. ನನಗಂತೂ 3 ಮನೆ ಅವೆ 4 ಮನೆ ಅವೆ ಅಂತ ಹೇಳ್ಬಿಟ್ಟು 10 ಪೈಸನೂ ನಿಂತಾಗ ದುಡ್ಡಿಲ್ವಲ್ಲೋ, 10 ಪೈಸನೂ ನಿಂತಾಗ ದುಡ್ಡಿಲ್ಲ. ಅಷ್ಟೆಲ್ಲ ಸಾಲದು ಅಂತ ಇಷ್ಟು ದಿನ ಪಿರುತಿಯಿಂದ ನಾನು ನೋಡ್ಕೊಂತ ಇದ್ದೆ. ಆದರೆ ಇವತ್ತು ನೀನೇನೇ ನನಗೆ ಹಿಡ್ಕೊಂಡು ಹೊಡೆದ್ಬಿಟ್ಟಲ್ಲ. ಇದನ್ನ ಮರಿತೀನಿ ಅಂತ ಅನ್ಕೊಂಡ ನಿನ್ನ ಮ್ಯಾಲೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಏನೋ ನನ್ನ ಗಂಡ ಅಂತ ಸಹಿಸ್ಕೊಂಡು ಬಂದಿರೋದಕ್ಕೆ, ಇಲ್ಲಿ ಗಂಟೆ ಸಹಿಸ್ಕೊಂಡು ಬಂದಿರೋದಕ್ಕೆ ಬೀದಿನಾಗ ನಿಂತ್ಕೊಂಡು ಹೊಡಿತಿದೀಯಲ್ಲಯ್ಯ. ನಿನಗೇನಯ್ಯ ಬಂದಿರೋದು ರೋಗ? ಎಂಡ್ರು ಮಾನ ಮರುವುದಿನ ಬೀದಿನಾಗೆ ರಜಾಗ್ತಿದೆಯಲ್ಲಯ್ಯ. ಏನಯ್ಯ ಬಂದಿರೋದು ನಿಂಗೆ ದೊಡ್ಡ ರೋಗ? ನಾನಂತೂ ಬಿಡಕ್ಕಿಲ್ಲ, ನಿನ್ನ ಬಿಡಕ್ಕಿಲ್ಲ. ಹೊಂಟೋಯ್ತೀನಿ, ನನ್ನ ಮನೆಗೆ ಹೊಂಟೋಯ್ತೀನಿ. ನಾನಂತೂ ಒಂದು ಕ್ಷಣ ನಿಮ್ಮ ಮನೆಯಾಗಿರಕ್ಕಿಲ್ಲ. ನಿನ್ನ ನಂಬ್ಕೊಂಡಿಲ್ಲಕ್ಕೆ ಬಂದು ನಾನು ಕೋಟ್ಯಾಧೀಶ್ವರಿ ಆಗಲ್ಲ, ಭಿಕ್ಷಾಧೀಶ್ವರಿ ಆಗೋಗ್ಬಿಟ್ಟಿವ್ನಿ. ಹೋಗೇ ಹೋಗು, ಎಲ್ಲನ ಆಳು ಬಿದ್ದು ನೆಗದ್ ಬಿದ್ದು ನೆಳ್ಳಿ ಕೈಯಾಗಿ ಹೋಗು. ನಾನು ಮುಂದಕ್ಕೆ ಮಾತ್ರ ಬರಬೇಡ, ನೀನಂತೂ ನಾನು ಮುಂದಕ್ಕೆ ಮಾತ್ರ ಬರಬೇಡ. ನನಗೆ ಹೆಂಗೆ ಹೊತ್ತು ತಾಯಿ ಸಿಟ್ಟು ಅಂತ ಹೇಳಿದ್ರೆ ನಿನ್ನ ಮೇಲೆ ನಿನಗಿನ್ನ ಮೊಮ್ತಿನೇ ಎಷ್ಟೋ ವಾಸಿಯಾಗಿದ್ಲು ಕಣ್ಲೇ. ಇರೋದನ್ನ ಕಳೆದ್ಲು ಬಿಟ್ರೆ ಏನು ಕೊಂತ್ರಿ ಕೆಲಸ ನಿನ್ನಂಗೆ ಮಾಡಲಿಲ್ಲ. ನಿನಗೆ ಬಾಯಿಗಿಷ್ಟು ನೋಡು ಶಾರದಿ, ಈಗಲೇ ಹೇಳ್ತಾ ಇವ್ನಿ. ನನಗೆ ಎಳೆ ಮಕ್ಕಳು ಅದು ಇದು ಅಂದರೆ ನಂಗೆ ಭಾಳ ಇಷ್ಟ. ನೀನು ಹಿಂಗೆಲ್ಲ ಸಾಯ್ಬಡಿತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದರೆ ನಾನು ಎಂಡ್ರು ಅಂತ ನೋಡೋಕ್ಕಿಲ್ಲ, ಸರಿನಾ? ನನಗೊಬ್ರು ಜೀವ ತೆಗೆದು ಪ್ರಾಣ ತೆಗೆದು ಅವೆಲ್ಲ ನನಗೆ ಬರೋಕ್ಕಿಲ್ಲ. ಮೋಸ ಬೇಕಾದ್ರೆ ಮಾಡ್ಬಿಡ್ತೀನಿ. ಹಿಂಗೆಲ್ಲ ಪ್ರಾಣ ತೆಗೆ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನೀನಾದರೂ ಇಂಥ ಕೊಂತ್ರಿ ಕೆಲಸನೇ ಮಾಡ್ತೀಯ ಅಂತ ಹೇಳಿದ್ರೆ ಒಂದು ಕ್ಷಣ ನನ್ನ ಮನೆ ತೆಗಿರ್ಬೇಡ. ಬೇಕಾದ್ರೆ ನೀನು ಹೋಯ್ತಾ ಇರು, ನಿನ್ನ ದಾರಿ ನೀನು ನೋಡ್ಕೊಂಡು ಹೋಯ್ತಾ ಇರು, ನನ್ನ ದಾರಿ ನಾನು ನೋಡ್ಕೊಂಡು ಇದ್ಬಿಡ್ತೀನಿ. ನಿನ್ನ ಸವಾಸನೆ ನೀ ನಂಗೆ ಸಾಕಾಗೋಗ್ಬಿಟ್ಟೈತ್ ಕಣ್ ಶಾರದಿ, ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಥೂ, ಇದ್ಯಾಕೆ ಇವಯ್ಯ ಹಿಂಗೆ ಹುಡುಗಿ ಹಿಡ್ಕೊಂಡು ಹೊಡಿತಾವನಿ ಎಂಡ್ರನ್ನ? ರೀ ಹೋಗ್ರಿ ಮದುವೆ ಮಾಡ್ಕೋಬೇಕಾರೆ ನನ್ನ ಎಂಡ್ರ ಹಂಗೆ, ನನ್ನ ಎಂಡ್ರೆ ಮುಖ್ಯ ಅಂತ ಹೇಳ್ಬಿಟ್ಟು ಹೋದೋರು ಇವಾಗ ನೋಡ್ರಿ ನನ್ನೇ ಉಗಿದ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ. ಹೋಗಿ ನನಗೂ ಒಂದು ಟೇಮ್ ಬರ್ತದೆ. ಹೋಗಿ ನಾನಿವತ್ತು ನಿಮ್ಮಿಂದ ನಿಮ್ಮನ್ನು ಕಟ್ಕೊಂಡೆ ಬೀದಿನಾಗ ಬಿದ್ದೀವ್ನಿ. ಅದೇ ನೀನು ಇಲ್ಲ ಅಂತ ಹೇಳಿದಿದ್ರೆ ಎಲ್ಲೋ ಇತ್ತಿದ್ದೆ ನಾನು. ನನ್ನೇ ಹಿಡ್ಕೊಂಡು ಹೊಡಿತೀಯ. ನಿನಗೆ ಬರಬಾರ್ದೆ ಬರೋದು ನೋಡ್ತಾ ಇರು. ಏನು ಮಾಡಲಿ, ಕಟ್ಕೊಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲಪ್ಪ, ತಪ್ಪು ಮಾಡ್ಬಿಟ್ಟೆ. ಶಾರದಿ, ಇದು ಯಾಕೆ ನಿನ್ನ ಗಂಡಿಂಗ್ ಹಿಡ್ಕೊಂಡು ಹೊಡಿತಾವನೆ? ಇನ್ನೇನು ಮಾಡ್ತೀಯ ಜೈ? ತಿಂದ್ಕುಳು ಜಾಸ್ತಿ ಆಗೈತೆ ನನ್ನ ಗಂಡಂಗೆ. ನಾನು ದುಡಿಯೋಣ ಕಷ್ಟಪಟ್ಟು ದುಡಿಯೋಣ ಅಂತ ಹೇಳಿದ್ರೆ ಎಲ್ಲ ಸುಳ್ಳು ಹೇಳ್ಕೊಂಡು ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಿಟ್ಟು ಇವಾಗ ನಡು ಬೀದಿನಾಗ ನನ್ನೇ ಹೊಡೆದ್ಬಿಟ್ಟು ಹೋಯ್ತಾವ ನನ್ನ ಗಂಡ. ನನ್ನ ಬಾಳೆ ಸರ್ವನಾಶ ಆಗೋಗ್ಬಿಡ್ತು ಕಣಜ್ಜಿ. ಇವನನ್ನು ಮದುವೆ ಮಾಡ್ಕೊಬಿಟ್ಟು ಸರ್ವನಾಶ ಆಗೋಗ್ಬಿಡ್ತು. ಏನೇನೋ ಆಸೆ ಇಟ್ಕೊಂಡು ಕೋಟ್ಯಾಧೀಶ್ವರಿ ಆಗಬೇಕು ಅಂತ ಬಂದಿರೋಳನ್ನ ಹಾಳು ಮಾಡಿ ಮೂಳೆ ಕೂರಿಸ್ಬಿಟ್ಟ. ಇವಾಗ ಹೆಂಗೋ ಸಾವುಕಾತಿ ಆಗೋ ಚಾನ್ಸು ಸಿಕ್ಬಿಟ್ಟಿತ್ತು ಕಣಜ್ಜಿ. ಅದನ್ನು ಹಾಳು ಮಾಡ್ಬಿಟ್ಟ ಈ ನನ್ನ ಮಗ ಅಂತೂ. ಈಗ ನನ್ನೇ ಹೊಡೆದ್ಬಿಟ್ಟು ಹೋಯ್ತಾವನಿ. ಹೆಂಗನ ಆಳು ಬಿದ್ದೋಗು, ನನ್ನ ಬಿಟ್ಬಿಟ್ಟು ಹೊಂಟೋಗ್ಬೇಕಾದ್ರೆ ನಾನೇನು ಕೇಳಲ್ಲ ಅಂತ ಹೇಳ್ತಾವನಿ. ಈಗ ನನ್ನ ಮದುವೆ ಎಲ್ಲ ಆಗಿ ಎಲ್ಲ ಆದಮೇಲೆ ಇನ್ನು ಯಾವ ಲೆಕ್ಕ ಬುಡಿ. ನನ್ನ ಹಣೆ ಬರಹನೇ ಸರಿ ಇಲ್ಲ. ನಾನು ಹಿಂಗೆ ಸತ್ತೋಗ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಸಾವುಕಾತಿ ಆಗ ಕನಸೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಇದು ಬಿಡ್ತೀನಿ ಬುಡಿ. ಇನ್ನೇನು ಮಾಡಲಿ ನಾನು ತಾನೇ ನೀನು ಸತ್ರೆ ಯಾರು ಕೇಳೋಕ್ಕಿಲ್ಲ ಕಣವ. ನೀನು ಸತ್ರೆ ಸಾಯಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾರೆ. ಮುಂದೆ ನಿಂತ್ಕೊಂಡು ತೋರಿಸ್ಬೇಕು ನೀನುವೆ. ನೀನು ಒಬ್ಬನೇ ನಿನ್ನ ಗಂಡ ಅನ್ನಂಗೆ. ಅಯ್ಯ ನೋಡು, ನಿನಗೂ ಏನು ಕಮ್ಮಿ ಆಗಿಲ್ಲ. ಕೊಯ್ಲಾಗ್ದೊಂದು ಗಂಡನ ಕೆಲಸ ನಿನಗೆ ಇದು ಹಿಡ್ಕೊಂಡು ನಾಲ್ಕು ಬಾರ್ಸೋದೇ ನೀನು. ಈ ನನ್ನ ಮಗ ಏನು ಕ್ಯಾಮೆ ಮಾಡ್ತಾನೆ? ಏನು ಕ್ಯಾಮೆ ಮಾಡೋಂಗಿಲ್ಲ. ನೋಡು, ನಿನಗೆ ಹಂಗೆ ಅನ್ನಿಸ್ತದೆ ಹಂಗೆ ಮಾಡು. ಇವನ ಜೊತೆ ಬಿದ್ದಿದ್ರೆ ನೀನು ಹಿಂಗೆ ಬಿದ್ದು ಸಾಯ್ಬೇಕಾಯ್ತದೆ. ಯೋಚನೆ ಮಾಡಿ ನಿನ್ನ ಮನ್ಸಿಗೆ ಏನು ಅನ್ನಿಸ್ತದೆ ಅದನ್ನು ಮಾಡು. ಈಗ ಏನು ಮಾಡೋಕ್ಕಾಯ್ತದೆ ಕಣಕ್ಕ? ಮದುವೆ ಎಲ್ಲ ಆಗೋಗ್ಬಿಟ್ಟೈತೆ. ಇಷ್ಟೆಲ್ಲ ಮಾಡ್ಕೊಬಿಟ್ಟಿವ್ನಿ. ಇವನ್ನ ನಂಬ್ಕೊಬಿಟ್ಟು ನಾನು ಹಾಳಾಗೋಗ್ಬಿಟ್ಟಿವ್ನಿ. ಇನ್ನಿದ್ರ ಮೇಲೆ ತಾನೇ ನಾನು ಏನು ಮಾಡಲಿ ಕಣಕ್ಕ? ನಾನು ಇದ್ರ ಮೇಲೆ ಏನು ಮಾಡೋಕ್ಕಾಯ್ತದೆ ನೀನೇ ಹೇಳಕ್ಕ? ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಡ್ತು ಕಣಕ್ಕೋ, ಸಾಕಾಗೋಗ್ಬಿಡ್ತು. ಯಾಕನ ಈ ನನ್ನ ಮಗನ ಕಟ್ಕೊಂಡು ಏನು ಕತ್ತಿಯೋ ಯಾವ ಗ್ರಾಚಾರೋ ಕಟ್ಕೊಂಡು ಅಂತಲೇ ಗೊತ್ತಾಯ್ತಿಲ್ಲ. ಹಿಂಗೆ ಮುಂದೆ ಏನು ಮಾಡಲಿ? ನನ್ನೇ ಬಿಟ್ಬಿಟ್ಟು ಹೋಗು ಅಂತ ಹೇಳೋನಲ್ಲ. ಈಗೇನು ಬಿಟ್ಬಿಟ್ಟು ಹೋಗ್ಲಾ ಏನು ಅಂತಾನೆ ನೀ ಗೊತ್ತಾಯ್ತಿಲ್ಲ. ಯೋಚನೆ ಮಾಡ್ಬೇಡಕನ್ ಶಾರದಿ. ಎಲ್ಲದಕ್ಕೂ ಒಂದೊಂದು ದಾರಿ ಇರ್ತದೆ. ಹುಡುಕ್ಬೇಕಷ್ಟೇ ನಾವು. ಎಲ್ಲದಕ್ಕೂ ದಾರಿ ಇರ್ತದೆ. ಇದಕ್ಕೊಂದು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ದೇವ್ರನ್ನ ದಾರಿ ಕೊಟ್ಟಿರ್ತಾನೆ. ಹುಡ್ಕೊಂಡು ನಿನ್ನ ಪಾಡು ನೀನು ಹೋಗು. ಒಳ್ಳೆ ಕೆಲಸ ಮಾಡೋರಿಗೆ ದೇವ್ರು ಎಲ್ಲಿದ್ರು ಒಳ್ಳೇದು ಮಾಡ್ತಾನೆ. ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಆಮೇಲೆ ಒಳ್ಳೇದು ಮಾಡ್ತಾನೆ. ಹಂಗೇನೆ ನೀ ಯಾಕೆ ನೋಡು ಹೇಳೋದೇ ನೀ ಮರ್ತೋಗ್ಬಿಟ್ಟೆ. ಸಾವುಕಾರು ನಿನ್ನ ಹುಡುಕ್ತಾ ಇದ್ರು. ಎಲ್ಲೋದ್ಲು ಮನೆ ಕೆಲ್ಸಕ್ಕೆ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ಲು. ಹೋಗಿ ಸಾಕೋರು ಮನೆ ಕೆಲಸಕ್ಕೆ ಸೈತೇನೋ ನೋಡ್ಕೊ ಹೋಗು. ಈ ಸುಮ್ಮನೆ ಗಂಡನ ಜೊತೆ ಜಗಳಾಡೋರು 10 ರೂಪಾಯಿ ಕೊಡೋಕ್ಕಿಲ್ಲ. ಆಮೇಲೆ ಸಾವುಕಾರು ಕೆಲಸದಿಂದ ತೆಗೆದ್ಗಿಗ್ದು ಹಾಕಿದ್ರೆ ಕಷ್ಟ. ಸರಿ ಕಣಕ್ಕ, ಹೋಯ್ತೀನಿ. ಎದ್ದೋಗಿ ಇನ್ನೇನು ಮಾಡ್ತೀಯ? ಎದ್ದೋಗು. ಸರಿ ಕಣಕ್ಕ. ಎಲ್ಲ ಅಷ್ಟೇ, ಕಷ್ಟ ಕೇಳೋರು ಅಷ್ಟೇ. ಸಮಾಧಾನ ಮಾಡೋರು ಎಂಥದ್ದು ಇಲ್ಲ. ಯಾರೂ ಕೇಳ್ಕೊಂಡು ಹೋಯ್ತಾ ಇರ್ತವೆ ಎಲ್ಲವಳೂ. ಈಗ ನನ್ನ ಜೀವನಕ್ಕೆ ಏನು ಮಾಡಬೇಕು ಅಂತ ನಾನೇ ಡಿಸಿಷನ್ ತಗೊಂಡು ನಾನೇ ಯೋಚನೆ ಮಾಡಬೇಕು. ಇಂಥೊಂದು ಜೊತೆ ಭಾಳಕ್ಕಿನ್ನ ಸಾಯೋದೆಷ್ಟೋ ವಾಸಿ. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ ಇರು.